ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ಈ ರಾಜಕೀಯ ಒಂದಿಷ್ಟು ಬಿಡೋಣ, ಇದನ್ನು ಸಾಕಾಗಿ ಹೋಗ್ಯದ. ಇವ ಅಲ್ಲಿ ಹೋದ, ಇವ ಮಂತ್ರಿ ಆಗ್ತಾನಂದ, ಇವ CM ಆಗ್ತಾನೆ, ಬರೀ ಎದ್ದ ತಕ್ಷಣ ಇದ್ದ ಮಾತಾಡೋದಾಗಿದೆ. ಸ್ವಲ್ಪ ಬಿಟ್ಟು ಸಾಮಾಜಿಕ ಸಮಸ್ಯೆ, ಮಹಿಳೆಯ ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಬಾಲಕಿಯರ ಅದರಲ್ಲೂ ಭಾಳಷ್ಟು ಬಾಲಗರ್ಭಿಣಿಯರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ನೋಡಿದೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದ 1354 ಬಾಲಗರ್ಭಿಣಿಯರಾಗಿದ್ದಾರೆ. ಬಾಲಗರ್ಭಿಣಿ ಅಂದರೆ 14 ವರ್ಷದಿಂದ 18 ವರ್ಷ ಒಳಗೆ. ಈ ಪಿರಿಯಡ್ದಲ್ಲೇ ಇದು ನಿಜವಾಗಿಯೂ ಎಲ್ಲರೂ ನಾವು ತಲೆ ತೆಗೆಸುವಂಥ ವಿಷಯ. ಇದರರ್ಥ ಕೇವಲ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳು ಇದು ನಡೀತಾನೆ ಇರ್ತಾರೆ ನಿರಂತರವಾಗಿ. ಅದರಲ್ಲೂ ಈ ಲೈಂಗಿಕ ಅಪರಾಧಗಳ ಬಗ್ಗೆ ಅಂತ ಇವು ನಿರಂತರವಾಗಿ ಯಾವ ಕಾಲಕ್ಕೂ ನಿಂತಿಲ್ಲ, ಇವತ್ತು ನಿಲ್ತಾ ಇಲ್ಲ. ಅದರಲ್ಲೂ ಪಾಪ ಬಾಲಕಿಯರು ಆ ಸಂದರ್ಭದಲ್ಲಿ ಅಭ್ಯಾಸ ಮಾಡುವಂಥ, ಕಲಿಯುವಂಥ, ತನ್ನ ಬದುಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಸಮಯ. ಇವತ್ತಂತೂ ಸಾಮಾಜಿಕ ವ್ಯವಸ್ಥೆ ಭಾಳಷ್ಟು ಬದಲಾಗಿ ಹೋಗಿಬಿಟ್ಟದು. ಮೊದಲೇನೋ ಒಂದು ದೊಡ್ಡ ಕೂಡು ಕುಟುಂಬ ಇರ್ತಿತ್ತು, ಒಗ್ಗಟ್ಟಿನ ಕುಟುಂಬ ಇರ್ತಿತ್ತು, ಆಯ್ತು ಬಿಡ ಒಬ್ಬರು ಜೋಪಾನ ಮಾಡ್ಕೊಂಡು ಹೋಗ್ತಾರೆ ಅಂತಿತ್ತು. ಇವತ್ತು ಹಂಗಿಲ್ಲ. ಮಕ್ಕಳು ದೊಡ್ಡವರಾದ ತಕ್ಷಣ ಬೇರೆ ಆಗ್ಬೇಕಪ್ಪ, ಮದುವೆ ಆದ ತಕ್ಷಣ ಬೇರೆ ಆಗ್ಬೇಕಪ್ಪ ಅನ್ನುವಂಥ ಪರಿಸ್ಥಿತಿ. ಇವತ್ತು ಗಂಡ ಹೆಂಡತಿಯರು ಇಬ್ಬರು ಕೂಡಿ ದುಡಿದ್ರು ಒಂದು ಕುಟುಂಬ ನಡೀಲಾರದ ದುಸ್ಥಿತಿ, ಆರ್ಥಿಕವಾಗಿ ಭಾಳಷ್ಟು ಗಂಭೀರ ಸ್ಥಿತಿ. ಇಂಥ ಸ್ಥಿತಿಯಲ್ಲಿ 14ರಿಂದ 18 ವಯಸ್ಸಿನ ಒಳಗಿನ ಈ ಮಕ್ಕಳು, ಹೆಣ್ಣು ಮಕ್ಕಳು ಗರ್ಭಿಣಿಯರಾಗೋದಂದ್ರೆ ಇದು ನಾಚಿಕೆಗೇಡಿನ ವಿಷಯ ಅಂತ. ಸರ್ಕಾರ ಮಲ್ಕೊಂಡೋದೇನಪ್ಪ ಇದರಲ್ಲಿ, ಇದ್ರ ಬಗ್ಗೆ ಚಿಂತನೆ ಇಲ್ಲ ಯಾರಿಗೂ. ಎಲ್ಲ ಒಂದು ರಿಪೋರ್ಟ್ ಬಂತಪ್ಪ ಹೋಯ್ತಪ್ಪ, ಇದು ಮಂಡ್ಯದಿರ್ಬೋದು, ರಿಪೋರ್ಟ್ ಇಲ್ಲ ಅಂತಲ್ಲ, ಇದು ಪ್ರತಿ ಜಿಲ್ಲೆಯಲ್ಲೂ ಅದ, ಪ್ರತಿ ಅಲ್ಲೇ ಪೊಲೀಸ್ ಠಾಣೆಗಳಲ್ಲೇ ಆಯಿತು, ಮತ್ತೆಲ್ಲ ಸಿಗ್ತದೆ. ಆದರೆ ಸಂಖ್ಯೆಗಳನ್ನು ನೋಡಿ ಮುಗಿಸೋದಾ ಇದನ್ನು, ಅಥವಾ ಈ ಸಮಸ್ಯೆಗೆ ಪರಿಹಾರ ಹುಡುಕೋದು ಅಂತ. ಯಾಕೆ ಹಿಂಗೆ ಆಗ್ತಾಯಿದೆ